ಹರಪನಹಳ್ಳಿ ತಾಲೂಕಿನ ಕುಂದೂರು ಬೆಟ್ಟದ ರಸಸಿದ್ದೇಶ್ವರ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಸಸಿದ್ದೇಶ್ವರ ಮಠದ ನಂಜುಂಡಸ್ವಾಮಿಯವರು, ಕುಂದೂರು ಬೆಟ್ಟದ ಸುಕ್ಷೇತ್ರ ಶ್ರೀ ರಸಸಿದ್ದೇಶ್ವರ ಮಠದ ವತಿಯಿಂದ ಮೇ 1ರಂದು ಷಡ್ಬಲ ಬ್ರಹ್ಮೋಪದೇಶ ಪೂರ್ವಕ ಗುರುಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸುಕ್ಷೇತ್ರದ ಶ್ರೀ ಮಹದ್ವಾರ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು. ಮೇ 1ರಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ದಿವ್ಯ ಸ್ನಾನ, ಭಸ್ಮಧಾರಣೆ, ರುದ್ರಾಕ್ಷಿಧಾರಣೆ, ಲಿಂಗಾಂಗ ಸಾಮರಸ್ಯ, ಅನುಸಂಧಾನ, ಮಂತ್ರೋಪದೇಶ, ಪಂಚಮುದ್ರದಾನ ಕಾರ್ಯಕ್ರಮ ನಡೆಯಲಿದ್ದು, ಮಹಾದ್ವಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಉದ್ಘಾಟಿಸಲಿದ್ದು, ವೇದಿಕೆ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಉದ್ಘಾಟಿಸಲಿದ್ದಾರೆ. ಕನಕಪುರ ದೇಗುಲದ ಮಠಾಧ್ಯಕ್ಷ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ, ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮಿ, ಆದಿಚುಂಚನಗಿರಿ ಮಠಾಧ್ಯಕ್ಷ ನಿರ್ಮಲಾನಂದ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ನರೇಂದ್ರ ಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಇದೇ ವೇಳೆ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಗೋಷ್ಠಿಯಲ್ಲಿ ಹೆಬ್ಬಣಿ ಶಂಭುಲಿಂಗ ಸ್ವಾಮಿ, ಬಸವಲಿಂಗ ಸ್ವಾಮಿ, ಬಸವರಾಜೇಂದ್ರ ಸ್ವಾಮಿ, ಶಾಂತ ಮಲ್ಲಿಕಾರ್ಜುನ ಸ್ವಾಮಿ, ಷಡಾಕ್ಷರ ಸ್ವಾಮಿ, ಪ್ರಭುಲಿಂಗ ಸ್ವಾಮಿ, ಕ್ಯಾತನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಗದೀಶ್, ಕುಂದೂರು ಮೂರ್ತಿ, ಬಬ್ರು ವಾಹನ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಂದು ಕೇರಿ, ಒಂದು ಜಾತಿ ಜನಾಂಗ ಅಂತಕ್ಕಂಥದ್ದು ಒಂದು ಇಲ್ಲ. ಎಲ್ಲರೂ ಕೂಡ ಎಲ್ಲೇ ಹೋದರೂ ಕೂಡ ಈ ಒಂದು ಸುಕ್ಷೇತ್ರದ ಬಗ್ಗೆ, ಈ ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಈ ಮಠದ ಬಗ್ಗೆ ನಮ್ಮ ಹಿಂದಿನ ಮೂಲ ಗುರುಗಳು ಗದ್ದಿಯಾಗಿರ್ತಕ್ಕಂಥ ಗುರುಗಳ ಬಗ್ಗೆ ಎಲ್ಲ ಗ್ರಾಮದಲ್ಲೂ ಕೂಡ ತುಂಬ ಅಭಿಮಾನವನ್ನು ಇಟ್ಟು ಎಲ್ಲ ಗ್ರಾಮದಿಂದ ಇವತ್ತು ಒಂದೊಂದು ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬರೇ ನಾವು ಸಹಾಯ ಮಾಡ್ತೀವಿ ಅಂತ ಭಾಳ ನೀವು ಸಂತೋಷವಾಗಿ ನೆಮ್ಮದಿಯಾಗಿ ಹಿರಿ ಬುದ್ಧಿಯನ್ನು ಅಂತದ್ದು ಎಲ್ಲ ಸದ್ಭಕ್ತರು. ಅದೇನು ಒಂದು ಊರು ಒಂದು ಕೆನ್ನಾಗಿಲ್ಲ, ಕೆಲವು ಪದಾರ್ಥ ವಹಿಸ್ಕೊಳ್ತಾರೆ, ಕೆಲವು ದುಡ್ಡು ಕೊಡ್ತಾ ಇದ್ದಾರೆ. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಕೂಡ ಭಾಳ ಸಂತೋಷದಿಂದ ಒಪ್ಪಿರೋದ್ರಿಂದ ಈ ಕಾರ್ಯಕ್ರಮವನ್ನು ಮೇ 1ರಂದು ಅಂದರೆ ಏಪ್ರಿಲ್ 30ಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಪೂಜೆ ಕಾರ್ಯಕ್ರಮ. ಜೊತೆಗೆ ಮಾರನೆಗೆ ಮೇ 1ರಲ್ಲಿ ಕಾರ್ಯಕ್ರಮ ನಡೀತದೆ. ಆ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಗ್ರಾಮಸ್ಥರು ಸದ್ಭಕ್ತರು ಸಂತೋಷದಿಂದ ಒಪ್ಪಿರೋದ್ರಿಂದ ತಾವು ಈ ಕಾರ್ಯಕ್ರಮನ ನಿರಂತರವಾಗಿ, ನಾನು ಮೊದಲನೇದಾಗಿ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಫೋನ್ ಮಾಡಬೇಕಂತ ಕರೆದಿದ್ದೀನಿ. ಮಾಜಿ ಶಾಸಕರುಗಳಾದಂಥ ಅಂದಾನಿಯವರು ಮತ್ತು ಪುಟ್ಟರಾಜು ಅವರು ಮತ್ತು ಸೋಮಶೇಖರ್ ಅವರು ಮತ್ತು ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಮತ್ತು BJP ಮುಖಂಡರಂಥ ಮುನ್ರಾಜ್ ಅವರು, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮರಿತಿಬ್ಬೇಗೌಡರು, ಎಲ್ಲರೂ ಕೂಡ ನಮ್ಮ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಸಚಿವರುಗಳು ಎಲ್ಲರೂ ಕೂಡ ಸಂತೋಷವಾಗಿ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಮಾರು ಈ ಕಾರ್ಯಕ್ರಮವನ್ನು ಒಂದು 20,000 ಜನದ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಸದ್ಭಕ್ತರ ಆಸೆಯಂತೆ ಸುಮಾರು ಒಂದು 2-3 ಮೀಟಿಂಗನ್ನು ಮಾಡಿ ಈ ಗುರುಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ಒಂದು 20,000 ಜನ ಸೇರಿಸಬೇಕು ಅಂತ ನಮ್ಮ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳೆಲ್ಲ ಕೂಡ ತೀರ್ಮಾನ ಮಾಡಿ ಈ ಒಂದು ಪುಣ್ಯ ಪವಿತ್ರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಭಾಳ ಅತ್ಯಂತವಾಗಿ ನನಗೆ ಗಂಟಾಘೋಷ ಇಲ್ಲದೇ ಅಂದರೆ ಸುಮಾರು 2007ರಲ್ಲಿ ನಮ್ಮ ಪಟ್ಟಾಧಿಕಾರ ಆಯಿತು. ಅಲ್ಲಿಂದ ಇಲ್ಲಿಗೆ ಈ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು 4 ಕಾರ್ಯಕ್ರಮ ಮಾಡಿದ್ದೀವಿ. ಆವತ್ತಿಂದ ಇವತ್ತವರೆಗೂ ಕೂಡ ಇಲ್ಲಿ ಏನು ಆಗಮಿಸಿದ ಪರಮ ಪೂಜ್ಯರುಗಳು ಅವರು, ನಾನು ಸುಮ್ಮನೆ ಕುಂದೂರು ಬೆಟ್ಟದವ್ರು ಮಾಡ್ತಾರೆ ಕಾರ್ಯಕ್ರಮ ಅಂತ ಹೆಸರು ಅಷ್ಟೇ ಹೊರತು ಈ ಪೂಜ್ಯರುಗಳೇ ನಿಂತು ನಮಗೆ ನಮ್ಮ ಅಂಗ್ರಾಪುರ ಪೂಜ್ಯರಾಗಿರ್ಬೋದು, ನಮ್ಮ ಶಾಂತ ಮಲ್ಲಿಕಾರ್ಜುನ ಆಗಿರ್ಬೋದು, ಮತ್ತು ನಮ್ಮ ದೊಡ್ಡ ಮಠದ ಪೂಜ್ಯರು ಆಗಿಬೊಮ್ಮಲವರು ಯಜ್ಞ ಪೂಜ್ಯರುಗಳು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮನ ಪೂರ್ಣ ಪ್ರಮಾಣದಲ್ಲಿ ನಮಗೆ ಯಶಸ್ವಿ ಮಾಡಿಕೊಡ್ಲಿಕ್ಕೆ ಅವರಿಗೆ ಅಲ್ಲಿ ನಮಗೆ ಮಾಡಿ ಧೈರ್ಯವಾಗಿ ಅಂತ ನಮಗೆ ಆಶೀರ್ವಾದವನ್ನು ಮಾಡಿ ನಾವು